ಇತ್ತೀಚೆಗೆ IPL ಟೀಮು RCB ಫೈನಲ್ ಗೆದ್ರು. RCB ಫೈನಲ್ ಗೆದ್ದ ಮೇಲೆ ಸ್ವಾಭಾವಿಕವಾಗಿ ರಾಜ್ಯದ ಜನತೆ ಎಲ್ಲೋದ್ರೂ ಕೂಡ ವಿಜಯೋತ್ಸವವನ್ನು ಆಚರಣೆ ಮಾಡಿದ್ರು. ಬೆಳಗ್ಗೆ 5 ಗಂಟೆವರೆಗೂ ಕೂಡ ಬೀದಿ ಬೀದಿನಲ್ಲಿ ಬೆಂಗಳೂರು ನಗರದಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲೆಡೆ RCB ಬಹಳ ವರ್ಷಗಳಿಂದ ಗೆಲ್ಲಬೇಕಾಗಿತ್ತು ಅಂತಕ್ಕಂಥದ್ದಿತ್ತು. ಇತ್ತೀಚೆಗೆ ಗೆದ್ರು, ಆಯ್ತು, ಗೆದ್ರು ಬಿಡಿ. ಮಾರನೇ ದಿನವೇ ಒಂದು ಕಡೆ ವಿಧಾನಸೌಧದ ಕಡೆ, ಇನ್ನೊಂದು ಕಡೆ KCA ಸ್ಟೇಡಿಯಮ್ಮು, ಎರಡು ಕಡೆ ಕಾರ್ಯಕ್ರಮ ಅಂತೆ, ವಿಜಯೋತ್ಸವದ ಕಾರ್ಯಕ್ರಮ. ಎಷ್ಟು ಜನ ಅಮಾಯಕ ಯುವಕ ಮುಗ್ಧರು ತನ್ನ ಪ್ರಾಣವನ್ನು ಕಳ್ಕೊಂಡ್ರವತ್ತು. ಬೆಳಗ್ಗೆ 5 ಗಂಟೆವರೆಗೂ ಏನು ಪೊಲೀಸರು ಮನುಷ್ಯರ ಏನು ಅನ್ಕೊಂಡಿದ್ದೀರಿ ಪಾಪ ಅವ್ರನ್ನ? ಬೆಳಿಗ್ಗೆ 5 ಗಂಟೆವರೆಗೂ ಆ ಕ್ರೌಡ್ನ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರು ನಿದ್ದೆ ಹೋಗದಿರ ಕಷ್ಟ ಬಿದ್ದಿದ್ದಾರೆ. ನೀವು ತರಾತುರಿನಲ್ಲಿ ಬೆಳಗ್ಗೆ ಏನು RCB ಕಪ್ ಹೊಡೆದ್ರೆ ಏನು ಉಪಮುಖ್ಯಮಂತ್ರಿಗಳ ಕ್ಯಾಪ್ಟನ್ RCBಗೆ? ಮುಖ್ಯಮಂತ್ರಿಗಳೇನು ಮ್ಯಾನೇಜರ್ RCBಗೆ? ಕೋಚಾ? ಏನು ಇವರೇ ಪಾಪ ಆಡ್ಕೊಂಡು ಕಪ್ಪಾಡ್ಕೊಂಬಂದು ಗೆದ್ದುಬಿಟ್ರು. ವಿಧಾನಸೌಧದ ಮುಂದ್ಗಡೆ ವಿಜಯೋತ್ಸವ ಆಚರಣೆ ಅಂತೆ. ಓಹೋ, ಏನಪ್ಪ ಮಂತ್ರಿಗಳ ಮಕ್ಕಳು ಮೆರೆದಿದ್ದು ಕಂಡ್ರಪ್ಪ. ಸ್ಟೇಜ್ ಮೇಲೆ ಕೂತ್ಕೊಂಡು ಸೆಲ್ಫಿಗಳು, ಅಬ್ಬಾಬಾಬಾಬಾಬಾ. ಅದೇ ಪಾಪ ಅಮಾಯಕ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, 13 ವರ್ಷದ ಪುಟ್ಟ ಬಾಲಕಿ, 13 ವರ್ಷದ ಪುಟ್ಟ ಬಾಲಕಿ 8ನೇ ಕ್ಲಾಸ್ ಓದ್ತಾ ಇದ್ದಂಥ ಹುಡುಗಿ ತೀರ್ಕತು. 13ರಿಂದ 33 ವರ್ಷದ ಯುವ ಸಮುದಾಯದ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಅವತ್ತು ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರಿ. ಇಷ್ಟೆಲ್ಲ ಆಯ್ತಾ? ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಧಾರವಾಡದ ಪಾಪ ಇವತ್ತು ಈ ಪೊಲೀಸರ ಸ್ವಯಂ ನಿವೃತ್ತಿಯ ಘೋಷಣೆಯ ಕತೆ ಹಿಂದೆ ಮತ್ತೊಂದು ಕತೆ. RCB ಇಷ್ಟೆಲ್ಲ ಆದಾಗ ಒಂದೇ ಮಾತೇನು ಹೇಳಿದ್ರು ಮುಖ್ಯಮಂತ್ರಿಗಳು, ನನಗೂ KCAನಲ್ಲೂ ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ನನಗೇನು ಮಾಹಿತಿ ಇಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಏನು KCA ಏನು ಪಕ್ಕದ ರಾಜ್ಯದಲ್ಲ ಐತಾ? KCA ಸ್ಟೇಡಿಯಂ ಪಕ್ಕದ ರಾಜ್ಯದಲ್ಲ ಇದೆಯಾ? 1.5 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ವ್ಯಾಪ್ತಿ ವಿಧಾನಸೌಧದಿಂದ KCA. ಅವ್ರ ಮೇಲೆ ಗೂಬೆ ಕೂರಿಸಿದ್ರು. ಮಾಡೋ ದಿನ ಏನು ಮಾಡ್ತಾರೆ, ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ನ ದಯಾನಂದ್ ಅವರು, ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವ್ರು ಇಂಟೆಲಿಜೆನ್ಸಲ್ಲಿ ಕೆಲಸ ಮಾಡ್ತಾಯಿದ್ರು. ನಾನು ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದ್ದೀನಿ. ಭಾಳ ಪ್ರಾಮಾಣಿಕ ವ್ಯಕ್ತಿ. ಅವರು ಹೋಗಿ ಹಿಂದಿನ ದಿನ ಸಿದ್ದರಾಮಣ್ಣನ ಹತ್ರ ಕೂತ್ಕೊಂಡು ಅಥವಾ ಉಪಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು ವರದಿ ಒಪ್ಪಿಸ್ತಾರೆ. ಸರ್, 5 ಗಂಟೆವರೆಗೂ ವಿಜಯೋತ್ಸವ ಆಚರಣೆ ಮಾಡ್ತಾರೆ ಜನ, ಪೊಲೀಸರು ಇವತ್ತು ಇವೆಲ್ಲವನ್ನ ಏನೂ ಆಗದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ಕಾಪಾಡ್ಕೊಳ್ಬೇಕಾಗ್ತದೆ, ಯಾವುದೇ ದುರ್ಘಟನೆ ಆಗಬಾರ್ದು ಅಂತ. ದಯವಿಟ್ಟು ಒಂದು 4-5 ದಿನ ಬಿಟ್ಟು ವಿಜಯೋತ್ಸವವನ್ನು ನೀವು ಯಾವ ರೀತಿ ಹೇಳ್ತೀರೋ ಆ ರೀತಿ ಆಚರಣೆ ಮಾಡೋಣ ಅಂತ ಹೇಳ್ತಾರೆ.